ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗ ಸೂರಜ್ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ನಾನಿವತ್ತು ರೆಡಿ ಆಗ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇದು ಯಾವ ರೋಡು ಅಂತ ನೀವು ನೋಡ್ತಾ ಇರ್ಬೋದು. ಈ ರೋಡ್ ಕನಕಪುರ ರೋಡು ಗೈಸ್. ಕನಕಪುರ ಅಂತ ಇದ್ದಾಗ ನಿಮಗೆ ಯಾವ ದೇವಸ್ಥಾನ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನಾವು ಹೋಗ್ತಾ ಇರೋದೇ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಸೊ ನಮ್ಮ ಅಣ್ಣ ಕಾಲ್ ಮಾಡಿಬಿಟ್ಟು ಹೋಗ್ಬಿಟ್ಟು ಬರೋಣ ಬಾ ಅಂತ ಕಾಲ್ ಮಾಡಿದ್ರು. ಸೊ ಅದಕ್ಕೆ ನಾವು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀರಿ ಗಾಯ್ಸ್. ಹೋಗ್ತಾ ಇದ್ದಂಗೆ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ ಗೊತ್ತಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಗಾಯ್ಸ್. ನಮ್ಗೆ ಹೋಗ್ತಾ ಇದ್ದಂಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ನಾವು ಹೋಗ್ಬಿಟ್ಟಾಗೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೆಂಗೋ ಫೈನಲಿ ಒಳಗಡೆ ಹೋಗೋಕೆ ಹೋದ್ರಿ ಗಾಯ್ಸ್. ಆದರೂ ಜನ ಜಾಸ್ತಿ ಇದ್ರು ಅಂದ್ಬಿಟ್ಟು ಸ್ಪೆಷಲ್ ದರ್ಶನ ನೋಡಿದ್ರೆ ಅದರಲ್ಲೂ ಜಾಸ್ತಿ ಇದ್ದರು. ಆಮೇಲೆ ನಮ್ಮ ಅಣ್ಣ ಯಾರೋ ಇನ್ಫ್ಲೂಯೆನ್ಸ್ ಮೇಲಿಂದ ಎಕ್ಸಿಟಿಂದ ಹೊರಗಡೆ ಹೋದ್ರಿ ಗಾಯ್ಸ್. ಒಂದು 5 ನಿಮಿಷದಲ್ಲಿ ದರ್ಶನ ಆಯಿತು. ಒಂದೊಳ್ಳೆ ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಈಚೆ ಬಂದ್ರಿ ಗಾಯ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ಗಾಯ್ಸ್. ಯಾವ ಲೈನಲ್ಲೂ ಖಾಲಿ ಇಲ್ಲ, ಫುಲ್ ಎಲ್ಲ ಲೈನೂ ರಶ್ ಇದೆ. ಸೊ ನಾನು ಕಬ್ಬಾಳಮ್ಮ ಟೆಂಪಲಲ್ಲಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಜನ ನೋಡ್ತಿರೋದು. ನೀವು ಅಷ್ಟೇ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಬೇಕು ಅಂದರೆ ಸಂಡೇ ಆ್ಯಂಡ್ ಅಮಾವಾಸ್ಯೆ ಟೈಮಲ್ಲಿ ಹೋಗಬೇಡಿ. ನೀವು ಬೇರೆ ಟೈಮಲ್ಲಿ ನಾರ್ಮಲ್ ಡೇಸಲ್ಲಿ ಹೋಗಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಗೈಸ್, ಎಕ್ಸಿಟ್ ಆ್ಯಂಡ್ ಇಲ್ಲಿ ಎಷ್ಟು ಜನ ಬರ್ತಾಯಿದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ಗೈಸ್. ತುಂಬ ಜನ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಕಿ ಎಲ್ಲರೂ ತಳ್ತಾ ಇದ್ದಾರೆ. ಸೊ ಫ್ರೀ ಆಗಿರೋ ಟೈಮಲ್ಲಿ ಹೋಗ್ಬಿಟ್ಟು ನಮಗೆ ದರ್ಶನ ಮಾಡ್ಕೊಂಡು. ಸೊ ಜನ ಇರೋದ್ರಿಂದ ನಮಗೂ ಸೊ ಬೇಗ ದರ್ಶನ ಆಗೋಯಿತು. ನಾವು ವೆಯ್ಟ್ ಮಾಡ್ತಾಯಿದ್ರಿ ಇದರಲ್ಲಿ ಬಿಟ್ಟಿಲ್ಲ. ಆಮೇಲೆ ಹಂಗೋ ದರ್ಶನ ಆಯ್ತದೆ. ಸೊ ಒಳ್ಳೆ ದರ್ಶನ ಆಯಿತು. ಸೊ ಆಷಾಢ ಲಾಸ್ಟ್ ಆ್ಯಂಡ್ ಅಮಾವಾಸ್ಯೆ ಅಂತ ಫಸ್ಟೇ ಹೋಗಿದ್ವಿ. ಸೊ ಒಳ್ಳೆ ದರ್ಶನ ಮಾಡ್ಕೊಂಡು ಈಚೆ ಬಂದ್ರಿ ಗಾಯ್ಸ್. ಆಶೀರ್ವಾದ ಎಲ್ರಿಗೂ ಸಿಗಲಿ. ಈ ಪ್ರಪಂಚದಲ್ಲಿರೋ ಬಂಗಾರನೆಲ್ಲ ನಿನಗೆ ತಂದು ಕೊಡ್ತೀನಮ್ಮ. ಗೊತ್ತಿಲ್ಲ, ಆದರೆ ಸಾಯುವಾಗ ಅದೇ. ದರ್ಶನ ಮಾಡ್ಕೊಂಡು ಈಚೆ ಬರ್ತಾಯಿದ್ದಂಗೆ ನಾವು ನೆಕ್ಸ್ಟು ಊಟಕ್ಕೆ ಹೋಗ್ತಾಯಿದ್ದೀರಿ ಗಾಯ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ತುಂಬ ಜನ ಇದ್ದಾರೆ. ಹಾಗೆ ಈಚೆ ಬರ್ತಾಯಿದ್ದಂಗೆ ಅಲ್ಲಿ ಯಾರೋ ಗೀ ರೈಸ್ ಆ್ಯಂಡ್ ಮಟನ್ ಕೂರ್ಮಾ ಕೊಡ್ತಾಯಿದ್ರು. ಸೊ ಸಖತ್ತಾಗಿತ್ತು ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮಲ್ಲೂ ಸಖತ್ ಜನ ಇದ್ದರು. ಸೊ ಹಾಗೆ ನಾವು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗ್ತಾಯಿದ್ರಿ ಗಾಯ್ಸ್. ದರ್ಶನ ಎಲ್ಲ ಆಯಿತು, ಈಚೆ ಬಂದ್ರಿ. ಸೊ ನಾವು ಅಲ್ಲಿ ದೇವಸ್ಥಾನದಿಂದ ನೆಕ್ಸ್ಟ್ ರೋಡ್ಗೆ ಹೋಗೋಕ್ಕೆ ಒಂದು 1/2 hour ಆಯಿತು ಗೈಸ್. ತುಂಬ ಅಂದರೆ ಸಖತ್ ಜನ ಇದ್ದರು. ಸೊ ಹೆಂಗೋ ಫಂಕ್ಷನ್ಗೆ ಹೋದ್ರಿ. ಫಂಕ್ಷನಲ್ಲಿ ಊಟ ಮಾತ್ರ ಸಖತ್ತಾಗಿತ್ತು ಗೈಸ್. ಟೇಸ್ಟ್ ನೀವು ನೋಡ್ತಾ ಇರ್ಬೋದು. ಫಿಶ್ಶು, ಇಡ್ಲಿ, ಮೊಟ್ಟೆ ಫ್ರೈ, ಮುದ್ದೆ, ಮಟನ್ ಸಾರು ನಂಗೆ ಸಖತ್ ಇಷ್ಟ. ಸೊ ಗೈಸ್ ನಾವು ಊಟ ಮಾಡ್ಕೊಂಡು ಬರ್ತಾಯಿದ್ದಂಗೆ ಹಂಗೆ ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಬಂದ್ರಿ ಗಾಯ್ಸ್. ಯಾಕಂದರೆ ಊಟ ತಿಂದಮೇಲೆ ಐಸ್ ಕ್ರೀಮ್ ತಿಂದರೆ ಒಂಥರ ಮಜಾ. ಚೆನ್ನಾಗಿ ಗಾಯ್ಸ್, ನಮ್ಮಪ್ಪ ಇವತ್ತು ರೆಡಿ ಕಬಾಬ್ ತಂದಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ನಾವು ಮನೇಲಿ ತೊಗೊಂಬಂದು ಮಿಕ್ಸ್ ಮಾಡಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಸೊ ಅದರಿಂದ ಮಿಕ್ಸಿಂಗ್ ಕಬಾಬ್ ತೊಗೊಂಬಂದರೆ ಚೆನ್ನಾಗಿರುತ್ತೆ. ಇದು ಜಿಗ್ನಿ ಮನು ಕಬಾಬ್ ಸೆಂಟ್ರಲ್ಲಿ ಸಿಗುತ್ತೆ ಗಾಯ್ಸ್. ನಮ್ಮಪ್ಪ 1 kg ತೊಗೊಂಬಂದಿದ್ದಾರೆ. ಸೊ ಈಗ ನಾನು ಎಣ್ಣೆಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ತಿನ್ನೋಕೆ ಮಾತ್ರ ಟೇಸ್ಟ್ ಸಖತ್ತಾಗಿರುತ್ತೆ. ಈವ್ನಿಂಗ್ ಚಳಿಗೆ ಆ್ಯಂಡ್ ಸಂಡೇ ಟೈಮಲ್ಲಿ ನಮ್ಮ ಮನೇಲಿ ಯಾವಾಗಲೂ ಕಬಾಬು ಮಾಡ್ತಾಯಿರ್ತಾರೆ. ಇಲ್ಲ ನಮ್ಮ ಅಪ್ಪ ರೆಡಿ ತೊಗೊಂಬರ್ತಾಯಿರ್ತಾರೆ ಗಾಯ್ಸ್. ನಾವು ಯಾವಾಗಲೂ ತಿಂತೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಿಮಗೂ ಬೇಕಂದರೆ ಜಿಗ್ನಿ ಮನು ಕಬಾಬಲ್ಲಿ ಹೋಗ್ಬಿಟ್ಟು ತೊಗೊಬೋದು, ಸಿಗುತ್ತೆ. ಅಲ್ಲೂ ರೆಡಿನೂ ಕೊಡ್ತಾರೆ. ನಮಗೆ ರೆಡಿ ಬೇಡ ಅಂದರೆ ನಾವು ಹಿಂಗೆ ಕಬಾಬ್ ಮಿಕ್ಸಿಂಗ್ ತಂದ್ಬಿಟ್ಟು ನಾವು ಮನೆಯಲ್ಲೇ ಹಾಕ್ಕೊಬೋದು. ನೀವು ನೋಡ್ತಾ ಇರ್ಬೋದು, ನಾನು ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಟೇಸ್ಟು ಅಷ್ಟೇ ಗೈಸ್, ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿದೆ. ನಾನು ನೆಕ್ಸ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಗಾಯ್ಸ್. ನೋಡಿ, ಕ್ರಿಸ್ಪಿಯಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಗಾಯ್ಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.